ಯಾಕೆ ಅಂತಂದರೆ ನಮ್ಮ JDS ಪಕ್ಷದ ದೇವೇಗೌಡರು ಅಪ್ಪಾಜಿಯವರು ಇರ್ಬೋದು, ಕುಮಾರಣ್ಣವ್ರು 2 ಸರ್ತಿ ಮುಖ್ಯಮಂತ್ರಿ ಆಗಿದ್ದರು, ನಮ್ಮ ಅಪ್ಪಾಜಿಯವರು ಮೊದಲೇ ಸರ್ತಿ ಮುಖ್ಯಮಂತ್ರಿ ಆಗಿ ಪ್ರಧಾನಮಂತ್ರಿಯಾಗಿ ಮಾಡಿರೋ ಸಾಧನೆಗಳು ಒಂದೊಂದಲ್ಲ. ಆ ಸಾಧನೆ ಯಾರೂ ಮಾಡಲಿಕ್ಕಾಗೋದು ಇಲ್ಲ. ಅದು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಅಪ್ಪಾಜಿಯವರು 100ಕ್ಕೆ 100% ನಮ್ಮ ಕರ್ನಾಟಕ ರಾಜ್ಯ, ನಮ್ಮ ಭಾರತ ದೇಶ ಒಂದು ಸ್ಥಿತಿಗೆ, ಉತ್ತಮ ಸ್ಥಿತಿಗೆ ಬಂತು ಅಂತಂದರೆ ಅದು ಹೇಳಲಿಕ್ಕೆ ನಾವು ಆಗೋದಿಲ್ಲ. ಯಾರೂ ಊಹಿಸೋಕ್ಕಾಗದಲ್ಲೇ ಇರೋಂಥ ಒಳ್ಳೊಳ್ಳೆ ಕಾರ್ಯಗಳು, ಸಮುದ್ರದ್ದು ಇರ್ಬೋದು, ನದಿಗಳಿರ್ಬೋದು, ಅಣೆಕಟ್ಟಿಂದ ಇರ್ಬೋದು, ನಮಗೆ ಇದೇ ಥರದಲ್ಲಿ ನಮಗೆ ಏನು ಇವಾಗ ಟ್ರೈನ್ಗಳು ಹಾಕಿದ್ದಾರೆ, ಎಲ್ಲ ಒಂದೊಂದೆಲ್ಲ ಹೇಳಬೇಕು ಅಂದರೆ ಅವ್ರದ್ದು ಅಂಥ ಸಾಧನೆ ಇತಿಹಾಸ ಮಾಡಿದ್ದಾರೆ. ಅದು ಕರ್ನಾಟಕ ಇದಕ್ಕೆ ಕಾಶ್ಮೀರಕ್ಕೆ ಬುಲೆಟ್ ಪ್ರೂಫು ಡ್ರೆಸ್ ಇಲ್ದಂಗೆ ಧೈರ್ಯವಾಗಿ ಒಂಟಿಯಾಗಿ ಹೋಗಿ ತಿರುಗಾಡ್ಕೊಂಬಂದು ಇದು ಮಾಡಿದ್ದಾರೆ. ಬಾಂಗ್ಲಾದೇಶಕ್ಕೆ ನೀರು ಕುಡಿಯೋಕ್ಕಿಲ್ದಲೇ ಇದ್ದರೂ ಸಹಾಯ ಮಾಡಿ ಇವತ್ತು ನೆನೆಸ್ಕೊತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಅದನ್ನು ಗೌಡ್ರದ ಪೂಜೆ ಮಾಡ್ತಾ ಇದ್ದಾರೆ. ಅಂಥ ಒಳ್ಳೆಯ ಸಾಧನೆ ಮಾಡಿರೋದ್ರಿಂದ ಇಲ್ಲಿ ನಮ್ಮ ಕರ್ನಾಟಕದಲ್ಲೂ ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಅದರಲ್ಲೂ ಕುಮಾರಣ್ಣವರಂತೂ ಏನು 28ನೇ ಇಸ್ವಿ ಇದೆ, 28ನೇ ಇಸ್ವಿನಲ್ಲಿ ಇದು ಅದೃಷ್ಟದ ದಿನ. ಕರ್ನಾಟಕ ಕಂಡಂಥ ಪುಣ್ಯ ಕ್ಷೇತ್ರ ಅಂತ ಹೇಳಿದ್ರು ನಾವು, ಅದು ತಪ್ಪಾಗಲಾರ್ದು. ಹಾಗಾಗಿ ಇವತ್ತು ಉತ್ತಮವಾಗಿ ನೋಡಿ, ಈ ಜನ ತುಂಬಿರೋದನ್ನು ನೋಡಿದ್ರೆ ಇನ್ನು ಯಾವ ಪಕ್ಷದಲ್ಲೂ ಇಂಥ ಕಾರ್ಯಕ್ರಮ ಮಾಡಲಿಕ್ಕಾಗಲ್ಲ. ಈಗಾಗಲೇ ಆಲ್ರೆಡಿ ನೀವು ಕಂಡಂಗೆ, ನಾವು ಕಂಡಂಗೆ ಹಾಸನದಲ್ಲಿ ಸಮಾವೇಶದಲ್ಲಿ ಅಲ್ಲಿ ಇದು ಮಾಡಿದ್ದಾರೆ. ರಜತ ಮಹೋತ್ಸವ 25 ವರ್ಷದ್ದು ಸಾಧನೆ ಯಾರ ಕೈನಲ್ಲೂ ಮಾಡೋಕ್ಕಾಗ್ದಲೇ ಇರೋಂಥದ್ದು. ಇನ್ಯಾರಾದ್ರೂ ಆದರೆ ಬಿಟ್ಟು ಹೊಡೋಗ್ಬಿಟ್ಟಿರೋರು. ಆ ರೀತಿ ಇರೋದನ್ನು ಸಾಧನೆ ಮಾಡಿರೋದ್ರಿಂದ ಇವತ್ತು ನಾವು ಈ ಪುಣ್ಯ ಭೂಮಿನಲ್ಲಿ ನಾವು ಹುಟ್ಟಿರೋದು, ನಾವು ಇವತ್ತು ಇಲ್ಲಿರೋದು, ಇಲ್ಲಿ ನಾವು ನಡೀತಾ ಇರೋದು, ನಮಗೆ ಸಿಕ್ಕಿರೋಂಥ ಸಮೃದ್ಧಿ, ಸುಖ, ಶಾಂತಿ, ನೆಮ್ಮದಿ, ಒಂದು ಪುಣ್ಯದ ಒಂದು ನಾಡು, ಪುಣ್ಯದ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ನಾವು ಚುನಾವಣೆಯಲ್ಲಿ BJP ಮತ್ತು JDS ಹೊಂದಾಣಿಕೆಯಲ್ಲಿ ಹೋಗುತ್ತಾರೆ ನಿಮ್ಮ ಕ್ಷೇತ್ರದಲ್ಲಿ ಹೆಂಗೆ? ಅದರದ್ದು ದೊಡ್ಡವರು ಏನು ಮಾಡ್ತಾರೆ ಅದಕ್ಕೆ ನಾವು ಅಡ್ಡ ಹೋಗೋಕ್ಕಾಗಲ್ಲ. ದೊಡ್ಡವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ನಾವು ಋಷಭಾವತಿ ನಗರದಲ್ಲಿ ನಾವು ನಮ್ಮ ಮಿಸ್ಸಸ್ನ ನಿಲ್ಸೋಕೆ. ಯಾಕೆಂದರೆ ನಮಗೆ ಜನರಲ್ ಎಲ್ಲೂ ಅಲ್ಲಿ ಮಾಡಿಲ್ಲ ಪುಣ್ಯಾತ್ಮ. ಎಲ್ಲ ಅವರು ಕಾಂಗ್ರೆಸ್ನವರು ಮತ್ತು BJPನವರು ಒಳಸಂಚಿನಿಂದ ಮೋಸ ಮಾಡಿ ಜನರಲ್ಗಳಿಗೆ ಆದಷ್ಟು ಕಮ್ಮಿ ಮಾಡಿದ್ದಾರೆ. ನಮಗೆ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ. ಆದರೂ ನಮ್ಮ ಮಿಸ್ಸಸ್ನ ನಿಲ್ಲಿಸಬೇಕು ಅಂತ ಹೇಳಿ ಒಂದು ಆಸೆ ಇಟ್ಕೊಂಡಿದ್ದೀವಿ. ಬಟ್ ಅವರು ಎಷ್ಟು ಒಡಂಬಡಿಕೆ ಆದರೆ ಕುಮಾರಣ್ಣವ್ರು ಏನು ಮಾತಾಡ್ತಾರೆ, ನಿಖಿಲ್ ಕುಮಾರಣ್ಣವ್ರು ಏನು ಮಾತಾಡ್ತಾರೆ, ಅವರು ಮಾತಾಡಿದ್ರ ಮೇಲೆ ನಮಗೆ ಎಷ್ಟು ವಾರ್ಡ್ಗಳು ಬಿಟ್ಟುಕೊಡ್ತಾರೆ ಅನ್ನೋದು ಒಂದು ಪುಣ್ಯ. ನಮಗೆ 12ಕ್ಕೆ 12 ಬಿಟ್ಟುಕೊಟ್ರು ನಮ್ಮಲ್ಲಿ ಗೆದಿಯ ಅಂತ ಚಾಕತ್ತೆ ಇರೋಂಥ ಕ್ಯಾಂಡಿಡೇಟ್ಗಳು ಇದ್ದಾರೆ, ಉತ್ತಮವಾದ ಕ್ಯಾಂಡಿಡೇಟ್ಗಳಿದ್ದಾರೆ. ಯಾವುದು ಅಲ್ಲ, ಅವ್ರು ಮಾಡ್ಕೊಂಡಿದ್ದಾರೆ. ಅವರು ನಮಗೆ ಒಳ್ಳೆ ಜಾಗ ಸಿಗಬಾರ್ದು, ಅವ್ರಿಗೆ ಅನುಕೂಲ ಆಗಬೇಕು. ಆ ರೀತಿಯಲ್ಲಿ ಒಳ್ಳೊಳ್ಳೆಯ ಆಫೀಸರ್ಗಳನ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ನಮಗೆ ಸಿಗೋಂಥದ್ದು, ನಮಗೆ ಜನರಲ್ ಆಗಲಿ ನಾವು ಗೆಲ್ತಾರೆ ಅಂತಂದರೆ ಇವಾಗ ನಮ್ಮದ್ರಲ್ಲಿ 4ರಿಂದ 5 ಜನ ಗೆದ್ದಿದ್ದಾರೆ. ಅವರು ಹೆಸರು ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ, ಇವತ್ತು ದುಡಿತಾ ಇದ್ದಾರೆ, ಪಕ್ಷಕ್ಕೆ ಹೋದಾರ ಅಂತ ಅಂದರೆ ಅಂಥವ್ರನ್ನ ಆಲ್ರೆಡಿ ಮಟ್ಟ ಹಾಕಿ ಅಲ್ಲಿ ಅವ್ರು ನಿಂತ್ಕೊಬಾರ್ದು, ಆ ಸ್ಥಿತಿ ತಗೊಂಬಂದು ಬೇರೆ ಕ್ಯಾಟಗರಿ ಮಾಡಿ ನಿಲ್ಲಿಸಿದ್ದಾರೆ. ಸರ್, ಈಗ ಹೊಂದಾಣಿಕೆ ಆಗಲಿಲ್ಲ ಅಂದರೆ ಕ್ಷೇತ್ರ ಅಧ್ಯಕ್ಷರಾಗಿ ಮತ್ತೆ ಮುಂದೆ ಯಾವ ರೀತಿ ಇಲ್ಲ, ನಾವು ಆ ಥರ ಏನಾದರೂ ಆದರೆ 12ಕ್ಕೆ 12 ಕ್ಷೇತ್ರನೂ ನಾವು ನಿಂತ್ಕೊಳ್ತೀವಿ. ನಾವು ದೊಡ್ಡವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ತಲೆ ಬಾಗ್ತೀವಿ. ನಿಮ್ಮ ಕ್ಷೇತ್ರದಿಂದ ಎಷ್ಟು ಕಾರ್ಯಕರ್ತರು ಬಂದಿದೆ ಸರ್ ಸಮಾವೇಶ? ನಮ್ಮದ್ರಲ್ಲಿ